ಮಾತಾಡ್ಬೋದು ಅಲ್ಲಿ ಚೆನ್ನಾಗಿ ಅಲ್ಲ ಗಣೇಶ್ ಇಲ್ಲಿರುವ ವ್ಯವಸ್ಥೆಯನ್ನೇ ಮತ್ತೆ ನಿಷ್ಕ್ರಿಯ ಮಾಡಿ ಇಲ್ಲಿರೋ ಡಾಕ್ಟರ್ಗಳನ್ನು ಬೇರೆ ಕಡೆ ಕೊಡುವಂಥ ಕೆಲಸವನ್ನು ಇವತ್ತು ಈ ಶಾಸಕರು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ನ ಶಾಸಕರು ಭೀಮಣ್ಣ ನಾಯ್ಕರು ಮಾಡ್ತಾರೆ. ಕೌನ್ಸಿಲಿಂಗ್ ಮೂಲಕ ಇಲ್ಲಿನ ಡಾಕ್ಟರ್ಗಳು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ. ಅದೇ ರೀತಿ ಕೌನ್ಸಿಲಿಂಗ್ ಮೂಲಕ ಬೇರೆ ಕಡೆ ಡಾಕ್ಟರ್ ಇಲ್ಲಿ ಬರಬೇಕಲ್ಲ. 1.5 ತಿಂಗಳಾಯಿತು ಇಲ್ಲಿ ಬಡ ರೋಗಿಗಳು, ಸ್ತ್ರೀರೋಗ ತಜ್ಞರಿಲ್ಲದೆ, ಮಕ್ಕಳ ಡಾಕ್ಟರ್ ಇಲ್ಲದೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಡವರಿಗೆ ಉಚಿತವಾಗಿ ಹೆರಿಗೆ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಮಕ್ಕಳಿಗೆ ಆರಾಮಿದ್ದಾಗ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲ ಅನುಕೂಲಗಳು ಸಿಗ್ತಿತ್ತು. ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಡ ರೋಗಿಗಳು, ಇನ್ನು ಮಹಿಳೆಯರು, ಗರ್ಭಿಣಿಯರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರು ಮಾನ್ಯ ಶಾಸಕರು ಇಲ್ಲಿ ಮತ್ತು ಅವರ ಕಾರ್ಯಕರ್ತರುಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಸಿರ್ಸಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಶಾಸಕರಾದಂಥ ಸ್ಪೀಕರ್ ಆದಂಥ ಹಿಂದಿನ ಸ್ಪೀಕರ್ ಅಂತ ವಿಶ್ವೇಶ್ವರ ಕಾಗೇರಿ ಅವರು 150 ಕೋಟಿ ವೆಚ್ಚದಲ್ಲಿ ಸಿರ್ಸಿಯಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ರು, ಆ ಕಟ್ಟಡ ಈಗಾಗಲೇ ತಯಾರಾಗಿದೆ. ಅಲ್ಲಿ ಯಂತ್ರೋಪಕರಣಕ್ಕೆ ಇಟ್ಟಂತಹ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಈ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ವರ್ಗಾವಣೆ ಮಾಡಿದೆ. ಶಾಸಕರು ತರಕಾಗ್ತಿಲ್ಲ. ಮತ್ತೆ ಕಾಂಗ್ರೆಸ್ ಶಾಸಕರು ಈ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಿರ್ಸಿ ಸಿದ್ದಾಪುರಕ್ಕೆ ತರ್ತೀವಿ ಅಂತೇಳಿ. ಇವರ ಈ ರೀತಿಯ ಬಾಲಿಶವಾದ ಹೇಳಿಕೆಯಿಂದ ಜನ ಪ್ರತಿನಿಧಿಯಲ್ಲಿ ಸಾಯ್ತಾ ಇದ್ದಾರೆ. ಈಗಾಗಲೇ ಕಳೆದ 2-3 ದಿವಸದ ಹಿಂದುಗಡೆ ಕಾನ್ಸೂರಿನಲ್ಲಿ ಜನ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕಾನ್ಸೂರು ಹಾಸ್ಪಿಟಲಲ್ಲಿ ಡಾಕ್ಟರ್ ಇದ್ದಾರೆ, ಅದಕ್ಕೆ ತಕ್ಕ ಹಾಸ್ಪಿಟಲ್ ಬೇಕಾದಂಥ ಮೆಡಿಸಿನ್ಗಳು ಇರ್ಬೋದು, ಸಿಬ್ಬಂದಿಗಳಿಲ್ಲ. ಇವತ್ತು ಕ್ಯಾದ್ಗಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಜೆಪಿ ಸರ್ಕಾರ ಹಿಂದಿನ ಅವಧಿಯಲ್ಲಿ ಹಾಸ್ಪಿಟಲ್ ನಿರ್ಮಾಣ ಮಾಡಿದೆ. ಆದರೆ ಈ ಸರ್ಕಾರದಲ್ಲಿ ಅದಕ್ಕೆ ತಕ್ಕಂಥ ಸಿಬ್ಬಂದಿಗಳನ್ನ ಒದಗಿಸಲಾಗಲಿ, ಮೆಡಿಸಿನ್ ಕೊಡೋದಾಗಲಿ, ಡಾಕ್ಟರ್ಗಳನ್ನು ಕೊಡುವಂಥ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನಾವು ಶಾಸಕರಿಗೆ ಇವತ್ತಿನ ಪ್ರತಿಭಟನೆ ಮೂಲಕ ಆಗ್ರಹಿಸೋದೇನಂತಂದ್ರೆ, ನೀವು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ನಿಮ್ಮ ಈ ರೀತಿಯ ಉಡಾಪೆ ಮಾತನಾಡಿದೆ ಏನು ಕೊಡ್ತೀರಿ ಅದನ್ನೆಲ್ಲ ತಕ್ಷಣ ಪೂರೈಸುವಂಥ ಕೆಲಸವನ್ನು ಶಾಸಕರು ಮಾಡಿಲ್ಲ ಅಂತಂದರೆ ಆ ಸಿದ್ದಾಪುರದ ತಾಲೂಕಿನಾದ್ಯಂತ ಜನರಿಗೆ ಕರೆಕೊಟ್ಟು ಇನ್ನೂ ಉಗ್ರ ರೀತಿಯ ಹೋರಾಟವನ್ನು ಮಾಡಿ. बोलो भारत माता की ಭಾರತೀಯ ಜನತಾ ಪಾರ್ಟಿಗೆ, ಬಿಜೆಪಿಗೆ ಆತ್ಮೀಯ ಬಂಧುಗಳೇ, ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕುರಿತು ಇವತ್ತು ಪ್ರತಿಭಟನೆಯನ್ನ ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಣ್ಣಪ್ಪ ನಾಯ್ಕರವರೇ, ಮಂಡಲದ ಅಧ್ಯಕ್ಷರಾಗಿರುವಂತಹ ತಿಮ್ಮಪ್ಪರವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ತೋಟಪ್ಪರವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮಾರುತಿ ನಾಯ್ಕರವರೇ, ಆತ್ಮೀಯ ಬಂಧುಗಳೇ, ಪತ್ರಕರ್ತರೇ, ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಯನ್ನ ಒಂದು 3 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋದ್ರೆ ನಿಮ್ಮ ಕಣ್ಣೆದುರಿಗೆ ಒಂದು ಸ್ಪಷ್ಟವಾದ ಚಿತ್ರ ಬರುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಾಯಕರು ಸೇರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಕೇವಲ 5 ರೂಪಾಯಿಯನ್ನ ಹೆಚ್ಚಿಸಿದ್ರು ಎನ್ನುವಂತ ಕಾರಣ ಇಟ್ಕೊಂಡು ಅವ್ಯವಸ್ಥೆ ಎನ್ನುವಂತ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರುವಂತ ಪುರಾಣಿಕ್ ಸರ್ ಅವರು ಒಂದು ಹಾಳೆಯನ್ನು ಕೊಟ್ರೆ ಡಾಕ್ಟರ್ಗಳಿಗೆ ಹಿಸ್ಟ್ರಿಯನ್ನ ಬರಲಿಕ್ಕೆ ಅನಾನುಕೂಲ ಆಗತ್ತೆ, ಆ ಕಾರಣದಿಂದ ಕೇವಲ 5 ರೂಪಾಯಿಯನ್ನ ಜಾಸ್ತಿ ಮಾಡಿದೀವಿ, ಪೇಷಂಟ್ಗಳನ್ನ ಹಿಸ್ಟ್ರಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ, ಸ್ವಚ್ಛತೆ ಕಾರಣದಿಂದ 5 ರೂಪಾಯಿ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಾವು ಜಾಸ್ತಿ ಮಾಡಿದೀವಿ ಎನ್ನುವಂತ ವಿಷಯವನ್ನು ಇಟ್ಕೊಂಡು ಕೇವಲ 5 ರೂಪಾಯಿಗಳ ಹೆಚ್ಚಳಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗಿದ್ದು ಸತ್ಯ, ಮಾಡಿದ್ರು ಸರಿ ಇದೆ, ಓಕೆ ಹೋಗ್ತೀವಿ. ಅವತ್ತಿನ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಏನಿತ್ತು ಎನ್ನುವಂಥದ್ದನ್ನು ನೆನಪು ಮಾಡ್ಕೊಂಡು ನೋಡ್ರಿ. ENT ಕಿವಿ ಮೂಗುವುದು ಮತ್ತು ಗಂಟಲಿನ ಡಾಕ್ಟರ್ಗಳಿದ್ರು, ಗೈನಿಕಾಲಜಿಸ್ಟ್ ಇದ್ರು, ಚಿಲ್ಡ್ರನ್ಸ್